ನಿಮ್ಮ ಮೇಲೆ ಲೀಲಾವತಿ ಅಮ್ಮ ಅವರು ಏನೆಲ್ಲ ಜವಾಬ್ದಾರಿಗಳನ್ನ ಬಿಟ್ಟು ಹೋಗಿದ್ದಾರೆ ಅಂತ. ಯಾಕಂದ್ರೆ ಒಂದಿಷ್ಟು ನಿಮ್ಮ ಹತ್ರ ಹಂಚ್ಕೊಂಡಿರ್ತಾರೆ, ನಾನು ಹೋದ ಮೇಲೂ ಈ ಒಂದು ಕೆಲಸವನ್ನ ನೀನು ಬಿಡಬೇಡ, ನೀನು ಮಾಡ್ಕೊಂಡು ಹೋಗು, ಮುಂದುವರಿಸ್ಕೊಂಡು ಹೋಗು, ಅಥವಾ ಇದನ್ನ ಮರಿಬೇಡ, ಯಾವತ್ತಿಗೂ ಈ ಕೆಲಸವನ್ನ ಮಾಡು ಅಂತ ಹೇಳಿರ್ತಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಬಾಂಡಿಂಗ್ ಇತ್ತು. ಅವರನ್ನು ನೋಡ್ಕೊಂಡವ್ರಿಗೆ ನಾನು ಮಾಡಬೇಕಾಗಿದ್ದು, ಕಟ್ಕೊಡ್ಬೇಕಾಗಿದ್ದ ಮನೆಗಳನ್ನ ನಾನು ವ್ಯವಸ್ಥೆ ಮಾಡಿಸಿದೆ. ನಮ್ಮವ್ರು ಇದ್ದಾಗಲೇ ನಾನು ಅದನ್ನ ಮಾಡಿದೆ. ಇನ್ನೂ ಒಬ್ಬರು ಪಾಪ ಚಂದ್ರು ಅಂತ ಇದ್ರು ಪಾಪ ನಮ್ಮ ತೋಟದಲ್ಲಿ, ಲತಾ, ಗೀತಾ ಮತ್ತು ಸುನೀತಾ ಅಂತ ಇದ್ರು. ಗೀತಾ ಅನ್ನೋರು ಪಾಪ ನಮ್ಮ ಮನೇಲೇ ಇದ್ದಾರೆ, ನಮ್ಮ ಜೊತೆಲಿದ್ದಾರೆ. ಅವರಿಗೆ ಅವ್ರ ಅಕ್ಕಂದ್ರೆ ಎಲ್ಲ ಪಾಪ ಕಷ್ಟಪಟ್ಟು ದುಡಿದ್ರು ತಮಿಳ್ನಾಡು ತೋಟದಲ್ಲಿ. ಅವರಿಗೆ ಒಂದು ಮನೆ ನಾವು ಬಾರ್ಕೂರ್ನಲ್ಲಿ ಕಟ್ಸ್ಕೊಟ್ಟಿದ್ವಿ. ಚೆನ್ನೈನಲ್ಲಿ ಈಗ ಒಂದು ಇಷ್ಟು ಕಾಲದಲ್ಲಿ ಎಲ್ಲ ಈ ಕರ್ನಾಟಕದಲ್ಲಿ ಅಷ್ಟು ಮಾಡಿದ್ದೀರಾ, ಇಲ್ಲಿ ಅಮ್ಮವ್ರು 50 ವರ್ಷ ಇದ್ರು, ನಮಗೇನಾದರೂ ಮಾಡಿಸ್ಕೊಡಿ ಅಂತ. ಸುಸರ್ಜಿತವಾದ ಒಂದು ಆಸ್ಪತ್ರೆ ಇರಲಿ ಅಲ್ಲಿನೂ ಅಂತ ಒಂದು 8 ಬೆಡ್ಡಿಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಒಂದು ಅಲ್ಲೂ ಮಾಡಿಸ್ಕೊಡ್ತೀನಿ. ಅರ್ಧ ಮೋಲ್ಡ್ವರೆಗೆ ಬಂದಿದೆ. ಆಮೇಲೆ ಅದೇ ಇಲ್ಲಿ ಇರುವಂಥ ಈ ಅನ್ನದಾಸೋಹ ದೊಡ್ಡ ಒಂದು ನನಗೆ ಇದು ಸವಾಲು. ಇದು ನಾನು ಭಗವಂತನ ಹತ್ರ ಏನು ಕೇಳ್ತೀನಿ, ನನ್ನ ತಾಯಿಯವ್ರ ಹತ್ರ ಅದನ್ನೇ ಕೇಳ್ತೀನಿ. ಏನು ನೀನು ಅನ್ನದಾಸೋಹ ಅಂತ ನಾನು ಅನ್ಕೊಂಡೆ, ಬಂದಾಗ ಜನಗಳನ್ನ ಅತಿಥಿ ದೇವೋಭವ ಅಂತೀವಲ್ಲ, ಆ ಉಪಚರಿಸುವಂಥದ್ದು ನಾವು ಮಾಡಲೇಬೇಕು. ಅದರಲ್ಲಿ ಒಂದು ತೃಪ್ತಿ, ನೆಮ್ಮದಿ ಇದೆ. ಬೆಳಗ್ಗಿನಿಂದ ಏನೆಲ್ಲ ಕಾರ್ಯಗಳು ನಡೆಯುತ್ತೆ, ಅಥವಾ ಏನಾದರೂ ಸ್ಪೆಷಲ್ ಡೇ ಅಂತ ಬಂದರೆ, ಈಗ ಹಬ್ಬ ಹರಿದಿನಗಳು ಅಂತ ಬರುತ್ತೆ, ಅಂತಹ ಟೈಮಲ್ಲಿ ಏನಾದರೂ ವಿಶೇಷತೆ ಇದೆಯಾ? ಅಥವಾ ಇವರ ಹುಟ್ಟಿದಿನ ಅಥವಾ ಪುಣ್ಯತಿಥಿ ಅವತ್ತು ಏನಾದರೂ ಸ್ಪೆಷಲ್ ಮಾಡಿ? ಈಗ ಅಮ್ಮವ್ರ ಬಗ್ಗೆ ನಾವು ಒಂದು ಇದು ಮಾಡಿದ್ದೀವಿ ಇಲ್ಲಿ ಪೆನ್ ಡ್ರೈವಲ್ಲಿ, ಕಂಪ್ಲೀಟ್ ಅಮ್ಮವರ ಒಂದು ಆತ್ಮಚರಿತ್ರೆ, ಅವ್ರು ಬಂದಿರೋ ರೀತಿ, ಅವರ ಹೋರಾಟ. ಆಮೇಲೆ ಅಲ್ಲೇ ತುಂಬ ನೋವಾಗತ್ತೆ, ಅವರ ಅಂತಿಮ ಕ್ಷಣಗಳು, ದಿನಗಳು, ಅದೆಲ್ಲವೂ ಅಲ್ಲಿರುತ್ತೆ. ನಾನು ಅದನ್ನು ಇನ್ನೂವರೆಗೂ ನೋಡೋಕ್ಕೆ ಇಷ್ಟಪಟ್ಟಿಲ್ಲ ನಾನು. ಹಾಗಾಗಿ ಜನ ನೋಡ್ತಾರೆ, ಪಾಪ ಸಂತೋಷ ಪಡ್ತಾರೆ, ತುಂಬ ಚೆನ್ನಾಗಿ ಕಾಣಿಸ್ತಾರೆ. ಕೊನೆಗೆ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ ಸರ್ ಅಂತ ಕೇಳ್ಕೊಂಡೆ ನಮಗೆ ಬೇಜಾರಾಗುತ್ತೆ ಒಂದಿಷ್ಟು ಸರಿ ನೆನೆಸ್ಕೊಂಡಾಗ. ಆ ಥರ ಇರುತ್ತೆ. ಆಮೇಲೆ ಅಮ್ಮವರು ಹುಟ್ಟಿದಬ್ಬದ ದಿವಸ, ಈಗ ನಮ್ಮ ಮನೆ ಅದೇ ವರ್ಷದ ಇದನ್ನು ನಾವು ಸ್ವಲ್ಪ 5ನೇ ತಾರೀಕೆ ನಾವು ಮಾಡಬೇಕಾಗಿತ್ತು, 8ಕ್ಕೆ ಮಾಡಬಾರ್ದು ಅಂತಾರೆ, ಅದೇ ದಿನ ಆಗಬಾರ್ದು ಅಂತಾರೆ. ಸೊ ಅದಕ್ಕೆ ಮುಂಚೆ ಮಾಡಿದ್ವಿ. ಒಂದು 10 ಜನ ಕಲಾವಿದರಿಗೆ ಸನ್ಮಾನ ಮಾಡಿದ್ವಿ, ನಗದು ಜೊತೆಲಿ ಸನ್ಮಾನ ಮಾಡಿದ್ವಿ. ಆಮೇಲೆ ಒಂದು ಮುಹೂರ್ತ ಕೂಡ ಆಯ್ತು ಇಲ್ಲಿ. ಮುಹೂರ್ತ ಒಂದಾಯ್ತು. ಪಾಪ ಮದುವೆ ಒಬ್ರು ಮಾಡ್ಕೊತೀನಿ ನಾನು ಹೇಳಿ, ಆಡಂಬರ ಇಲ್ದಿರುವಂತ ಮದುವೆ ಮಾಡ್ಕೊಳ್ರಿ, ನೆಮ್ಮದಿಯಾಗಿ ಪ್ರಶಾಂತವಾದ ರೀತಿಯಲ್ಲೇ ಮದುವೆ ಮಾಡ್ಕೊಳ್ರಿ, ಆಯ್ತು ಅಂತಂತಾರೆ, ಮಾಡ್ಕೊಳ್ಳಿ. ನಿಮ್ಮ ಮತ್ತು ಲೀಲಾವತಿ ಅಮ್ಮ ಅವರ ದಿನಗಳು, ಅದು ನೆನಪು ಅಮರ ಆಗೇ ಇರುತ್ತೆ. ಪ್ರತಿ ದಿನಗಳು ಅದನ್ನು ನಿಮ್ಗೆ ನೆನಪಿಸ್ತಾನೆ ಇರುತ್ತೆ. ಆದರೆ ಈ ದಿನ ನನಗೆ ಪ್ರತಿದಿನ ಕಾಡ್ತಾ ಇರುತ್ತೆ, ನೆನಪಾಗ್ತಾನೆ ಇರುತ್ತೆ ಅಂದರೆ ಯಾವುದು ಸರ್? ಅಯ್ಯೋ, ಅವ್ರ ಕೊನೆ ಕ್ಷಣಗಳೇನೆ ನನಗೆ ಕಾಡ್ತಾ ಇರ್ತದೆ, ಭಾರಿ ಬೇಜಾರಾಗುತ್ತೆ. ಅಯ್ಯೋ, ಅದು ನೀರು ಕುಡಿದ್ರು ನನ್ನ ಕೈಯ, ನೀರು ಕುಡಿದು ಅವರು ಯಹಲೋಕ. ಏನ್ರಿ ಬೇಜಾರಾಗತ್ತೆ, ಹೇಳ್ಕೊಳಕ್ಕೆ ಬೇಜಾರಾಗತ್ತೆ. ಕಾದಿದ್ಯಮ್ಮ, ನಾನು ಹೋಗ್ಬಿಟ್ಟು ಬರಬೇಕು ಅಂತ ನೀನು ಕಾದಿದ್ದೆ, ನಾನು ಇದ್ರೆ ನೀನು ಪ್ರಾಣ ಬಿಡಲ್ಲ ಅಂತ ಗೊತ್ತಿದ್ದು ನಾನು ಹೋದಾಗನೇ ನೀನೆಲ್ಲ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿಯಾ ಅಂತ ಅನ್ಕೊಂಡಿದ್ದು. ನನಗೆ ತಡೆಯೋಕ್ಕೆ ಆಗಲಿಲ್ಲ, ನಾನು ಹೋಗ್ಬಿಡ್ಬೇಕಾಗಿತ್ತು ರೀ ಅಮ್ಮವ್ರ ಜೊತೆಲಿ. ಅಷ್ಟು ಸುತ್ತ ಆಮೇಲೆ ಕಪಾಳಕ್ಕೆಲ್ಲ ಹೊಡೆದು ನನ್ನನ್ನು ತಿರುಗಿ ಎಬ್ಸಿದ್ರು ಡಾಕ್ಟ್ರು, ಇಂಜೆಕ್ಷನ್ಸ್ ಕೊಟ್ಟರು ನನಗೆ. ಇಲ್ಲಾಂದರೆ ನಾನು ಕಳ್ಕೊಂಬಿಡೋ ಪ್ರಾಣ. ಏನು ಅಂದರೆ ನೋಡ್ರಿ, ಅವ್ರಿಗೆ ನಡೆಯೋಕ್ಕಾಗ್ತಾ ಇರಲಿ ಅಂತ ಸ್ಥಿತಿ ತಲುಪಿದ್ರು. ನನಗೆ ಜ್ವರ ಬಂದು ನಾನು ಹಾಸ್ಪಿಟ್ಲ್ ಅಡ್ಮಿಟ್ ಆಗಿದ್ದೆ, ನನ್ನೂ ಅಲ್ಲೇ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ. ಏನು ವಿಚಿತ್ರ ತಾಯಿಯ ಪ್ರೀತಿ ಅಂತ ನಾನು ಅದಕ್ಕೆ ಹೇಳ್ತಾ ಇದ್ದೀನಿ ಜನಗಳಿಗೆ, ಇದನ್ನು ನೋಡ್ರಿ, ಇದೇ ತಾಯಿ. ಅಮ್ಮ ಹಾಸ್ಪಿಟ್ಲಲ್ಲಿ ಇದ್ದಾರೆ ಅಂತ ನಾನು ಏನು ಮಾಡ್ತೀನಿ, ಅಮ್ಮನ ನೋಡ್ಬಿಡೋದು, ರಾತ್ರಿ ಬಂದು ಇಲ್ಲಿ ಮಲ್ಕೊಡೋದು. ಆದರೆ ನನಗೆ ತಿಳಿದ ದಿನದಿಂದ 2010ರಲ್ಲಿ ಅವ್ರಿಗೆ ಹೃದಯದ ಶಸ್ತ್ರಚಿಕಿತ್ಸೆ ಆಗುತ್ತೆ. ಆವಾಗ ಅಲ್ಲೇ ನಾನು ರೆಟ್ಟಿನ ಶೀಟ್ ಹಾಕೊಂಡು ಕೆಳಗಡೆನೆ ಮಲಗಿದ್ದೆ. ನಾನು ಕೇಳಿದ್ದೆ ರಾಘಣ್ಣನವ್ರಿಗೆ ತೊಂದರೆ ಆದಾಗ, ಅಪ್ಪಾಜಿಯವರು ಪಾಪ ಅವರು ಅಲ್ಲಿ ಕೆಳಗಡೆನೆ ಮಲ್ಕೊಂಡಿದ್ರು ಅಂತ. ನೋಡಿ, ಅದು ಈ ಕರುಳು ಸಂಬಂಧ ಬಿಟ್ಕೊಡೋಕ್ಕಾಗಲ್ಲ, ಕಷ್ಟ ಆಗತ್ತೆ. ಅದು ಗಾದೆ ಮಾತು ಹೇಳ್ತಾರೆ, ತಾನಾಡಲಿ ಇನ್ನಾಲು ತನ್ನ ಸೆದೆಯಾಡು ಅಂತಂತೇಳಿ. ತಾನು ಆಡದೇ ಇದ್ರು ತನ್ನ ರೋಮಕೂಪಗಳು ಆಡ್ತವೆ ಅಂತ, ಅದು ಸತ್ಯ. ನಿಮಗೇನಾದರೂ ಅಂದರೆ ಲೀಲಾವತಿ ಅಮ್ಮ ಅವರು ಹೇಳಿದ ಈ ಮಾತನ್ನು ಅವರಿದ್ದಾಗ ಈಡೇರಿಸಕ್ಕಾಗಿಲ್ಲ ಅನ್ನೋ ಒಂದು ಕೊರಗೇನಾದರೂ ಇದೆಯಾ ಸರ್? ಇಲ್ಲ, ಹೆಚ್ಚು ಕಡಿಮೆ ನನಗೆ ಅವರೆಲ್ಲ ಹೇಳಿದ್ದಾರೆ. ಹೇಳಿದ್ದನ್ನು 1, 2, 3 ಇರುವಂಥದ್ದನ್ನು ನನಗೆ ಕೆಲವು ವ್ಯವಹಾರ ಮಾಡ್ತಾನೆ ಅದನ್ನು ನಾನು ಸಂಪೂರ್ಣತೆ
ಹೊಂದೋಕ್ಕೆ ಪ್ರಯತ್ನ ಪಡೋದು. ಎಲ್ಲದಕ್ಕಿಂತ ದೊಡ್ಡದು ರೈತರ ಪರವಾಗಿ ಯಾವಾಗಲೂ ನೀನು ನಿಂತ್ಕೊಬೇಕು. ಕಲಾವಿದ್ರ ಜೊತೆ ನೀನು ಅಲ್ಲಿಂದಲೇ ಬಂದವನು, ನೀನು ಯಾವ ವ್ಯವಹಾರ ಮಾಡಿ ಏನಾದರೂ ಮಾಡು, ಕಲಾವಿದ್ರನ್ನ ಬಿಟ್ಕೊಡ್ಬಾರ್ದು, ರೈತರನ್ನ ಬಿಟ್ಕೊಡ್ಬಾರ್ದು, ಅಭಿಮಾನಿಗಳನ್ನ ಬಿಟ್ಕೊಡ್ಬಾರ್ದು, ಕಡು ಬಡವ್ರನ್ನ ಬಿಟ್ಕೊಡ್ಬಾರ್ದು. ಇದಿಷ್ಟು ನನ್ನ ತಾಯಿಯವರು ಹೇಳಿರೋದು ನನಗೆ. ಏನಾದರೂ ಮಾಡೋಕ್ಕೆ ಸಾಧ್ಯ. ಸರ್ಕಾರ ಹೆಚ್ಚು ಕಡಿಮೆ 5 kg 3 kg ಏನೋ ರೇಷನ್ಸ್ ಎಲ್ಲ ಇದು ಮಾಡುತ್ತೆ. ಸೊ ನಾನೇ ಆ ಥರನೇ ಐಡಿಯಾ ಮಾಡಿಕೊಂಡು ಫುಡ್ ಕಿಟ್ ಥರ ಮಾಡಿಟ್ಟಿರ್ತೀನಿ. ತೀರಾ ತೊಂದರೆ ಆದಾಗ ಪಾಪ ಆಟೋದವ್ರು ಬರ್ತಾರೆ, ಏನೋ ನಮ್ಮಿಂದ ಆಗಿದೆ ತೊಗೊಂಡು ಹೋಗಪ್ಪ, ಬರೀ ಕೈಲಿ ಹೋಗ್ಬಾರ್ದು, ಅದೊಂದು 15-20 ದಿವಸ ಆದರೂ ಅವ್ರಿಗೆ ಬರಲಿ ಅನ್ನುವಂಥ ಆ ಭಾವನೆಯಲ್ಲಿ